ನಮಸ್ಕಾರ, ಮಂಗಳೂರು ಕರ್ನಾಟಕ. ನಾವು ಬಂದು ರಿವ್ಯೂ ಮಾಡ್ತಿರೋ ಗಾಡಿ ಯಾವ್ದಪ್ಪ ಅಂತಂದ್ರೆ RTR 310. ನೋಡೋಣ ಇದ್ರದ್ದು ಸ್ಪೆಸಿಫಿಕೇಶನ್, ಫ್ಯೂಚರ್ಸ್ ಯಾವ ತರ ಕೊಟ್ಟಿದ್ದಾರೆ ಅಂತ. ಬನ್ನಿ ಗೈಸ್. ಇದರ ಫ್ರಂಟ್ ವ್ಯೂ ಇಂದ ನೋಡೋದಪ್ಪ ಅಂತಂದ್ರೆ ಫ್ರಂಟ್ ಅಲ್ಲಿ LED DRL ಕೊಟ್ಟಿದ್ದಾರೆ. ಅದ್ರ ಜೊತೆ ಹೆಡ್ಲ್ಯಾಂಪ್ LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫ್ರಂಟ್ ಅಲ್ಲಿ 2 ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ನಕಲ್ ಗಾರ್ಡ್ ಕೂಡ ಬರುತ್ತೆ. ಅದ್ರ ಜೊತೆ ಮಿರರ್ ಫ್ರಂಟ್ ಅಲ್ಲಿ ಈ ರೀತಿ ನಿಮಗೆ ಕಾಣಿಸುತ್ತೆ ಲುಕ್ಸ್. ನೆಕ್ಸ್ಟ್ ಇದ್ರದ್ದು ಫ್ರಂಟ್ ಸಸ್ಪೆನ್ಷನ್ಗೆ ಬಂದ್ವಿ ಅಪ್ಪ ಅಂತಂದ್ರೆ 43mm USD ಅಪ್ಸೆಟ್ ಡೌನ್ ಫೋಕ್ಸ್ ಯೂಸ್ ಮಾಡಿದ್ದಾರೆ. ಅದ್ರ ಜೊತೆ ಇದ್ರ ಫ್ರಂಟ್ ಟೈರ್ ಬಂದ್ಬಿಟ್ಟು ನಿಮಗೆ 110 ಸೆಕ್ಷನ್, ರಿಯರ್ ಟೈರ್ ಬಂದ್ಬಿಟ್ಟು 150 ಸೆಕ್ಷನ್ ಕೊಟ್ಟಿದ್ದಾರೆ. ಫ್ರಂಟ್ ಮತ್ತೆ ರಿಯರ್ ಡಿಸ್ಕ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಡ್ಯುಯಲ್ ಚಾನಲ್ ABS ಕೂಡ ಕೊಟ್ಟಿದ್ದಾರೆ. ಈ ಗಾಡಿಗೆ ಯೂಸ್ ಮಾಡಿರೋ ಟೈರ್ ಯಾವ್ದಪ್ಪ ಅಂತಂದ್ರೆ ಮಿಚೆಲಿನ್ ರೋಡ್ 5 ಫ್ರಂಟ್ ಅಂಡ್ ರಿಯರ್ ಈ ಟೈರ್ನ ಯೂಸ್ ಮಾಡಿದ್ದಾರೆ. ಇದರದ್ದು ಫ್ರಂಟ್ ಕ್ಯಾಲಿಪರ್ ಬಂದ್ಬಿಟ್ಟು ನಿಮಗೆ ವೈಬ್ರೇಜ್ ಯೂಸ್ ಮಾಡಿದ್ದಾರೆ ಫ್ರಂಟ್ ಅಂಡ್ ಬ್ಯಾಕ್. ಇದರದ್ದು ಫ್ರಂಟ್ ಡಿಸ್ಕ್ ಸೈಜ್ ಎಷ್ಟಪ್ಪ ಅಂತಂದ್ರೆ 300mm ಮತ್ತೆ ರಿಯರ್ ಬಂದ್ಬಿಟ್ಟು ನಿಮಗೆ 240mm ಡಿಸ್ಕ್ನ ಯೂಸ್ ಮಾಡಿದ್ದಾರೆ. ಮೈನ್ ಆಗಿ ಬಂದ್ಬಿಟ್ಟು ಹಾರ್ಟ್ ಆಫ್ ದಿ ಬೈಕ್ ಅಂತಾನೆ ಹೇಳ್ಬೋದು. 312.12cc ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ ಇದ್ರ ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 35.08 BHP ನ ಈ ಗಾಡಿ ಕೊಡುತ್ತೆ. ಅದ್ರ ಜೊತೆ ಇದ್ರ ಟಾರ್ಕ್ ಬಂದ್ಬಿಟ್ಟು 28.7 Nm ಟಾರ್ಕ್ ನ ಈ ಗಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನ್, ಅಂದ್ರೆ ಇದ್ರ ಎಕ್ಸಾಸ್ಟ್ ಪೈಪ್ ಬಂದ್ಬಿಟ್ಟು ನಿಮಗೆ ಇಂಜಿನ್ ಇದ್ದು ರಿಯರ್ ಅಲ್ಲಿ ಬರುತ್ತೆ. ಈ ಗಾಡಿಲಿ ಆ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ರೈಡರ್ ವ್ಯೂ ಇಂದ ನೋಡೋದಪ್ಪ ಅಂತಂದ್ರೆ 5 ಇಂಚ್ TFT ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಈ ಡಿಸ್ಪ್ಲೇಲಿ ನಿಮಗೆ ಇಂಜಿನ್ ಕೂಲಿಂಗ್ ಮತ್ತೆ ಹೀಟಿಂಗ್ ಟೆಂಪರೇಚರ್ ಕಾಣಿಸುತ್ತೆ. ಅದ್ರ ಜೊತೆ ಫ್ಯೂಲ್ ಇಂಡಿಕೇಶನ್, ನೆಕ್ಸ್ಟ್ ಬಂದ್ಬಿಟ್ಟು ಟಾಪ್ ಸ್ಪೀಡ್, ಓಡೋಮೀಟರ್, ರೇಂಜ್, ಟೈಮ್ಸ್ ಇದರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ 4 ಮೋಡ್ಸ್ ಬರುತ್ತೆ. 4 ಮೋಡ್ಸ್ ಅಲ್ಲಿ ಅರ್ಬನ್ ಮೋಡ್, ರೈನ್ ಮೋಡ್, ಸ್ಪೋರ್ಟ್ಸ್ ಮೋಡ್, ಟ್ರ್ಯಾಕ್ ಮೋಡ್. ಇದು ಮೋಡ್ಸ್ ಅಲ್ಲಿ ನಿಮಗೆ ABS ಅಂದ್ರೆ ಸ್ವಿಚೇಬಲ್ ABS ಇದರಲ್ಲಿ ಆಗುತ್ತೆ. ನಿಮ್ಗೆ ಈಗ ಯಾವ ಮೋಡ್ ಆಗ್ತೀರಾ ನೋಡಿ, ಅದರಲ್ಲಿ ನಿಮ್ಗೆ ABS ಸ್ವಿಚ್ ಆಗ್ತದೆ. ನೆಕ್ಸ್ಟ್ ಇದ್ರದ್ದು ಹ್ಯಾಂಡಲ್ ಇದು ಲೆಫ್ಟ್ ಸೈಡ್ಗೆ ಬರೋದಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಹೆಡ್ಲೈಟ್ ಡಿಮ್ ಡಿಪ್ಪರ್ ಸ್ವಿಚ್ ಕೊಟ್ಟಿದ್ದಾರೆ. ಹೆಡ್ಲೈಟ್ ಇದು ಲೋ ಬೀಮ್, ಹೈ ಬೀಮ್ ಇದರಲ್ಲೇ ಕೊಟ್ಟಿದ್ದಾರೆ. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಹಜಾರ್ಡ್ ಸ್ವಿಚ್. ನೆಕ್ಸ್ಟ್ ಬಂದ್ಬಿಟ್ಟು ಈ ಮೀಟರ್ನ ಆಪರೇಟ್ ಮಾಡೋದಕ್ಕೆ ಇಲ್ಲಿ ಸ್ವಿಚಸ್ ಕೊಟ್ಟಿದ್ದಾರೆ. ಇಂಡಿಕೇಟರ್, ಹಾರ್ನ್ ಸ್ವಿಚ್. ನೆಕ್ಸ್ಟ್ ಇದರಲ್ಲಿ ಅಡ್ಜಸ್ಟೇಬಲ್ ಕ್ಲಚ್ ಲಿವರ್ ಕೊಟ್ಟಿದ್ದಾರೆ. ಇಲ್ಲಿ ನಕಲ್ ಗಾರ್ಡ್ ಕಾಣಿಸುತ್ತೆ. ಇದು ಈಗಿನ ಮಾಡೆಲಲ್ಲೆಲ್ಲ ನಿಮಗೆ ನಕಲ್ ಗಾರ್ಡ್ ನೋಡಲಿಕ್ಕೆ ಸಿಗ್ತದೆ. ಲಾಸ್ಟ್ ಇದ್ದು ಮಾಡೆಲಲ್ಲಿ ಅಂದರೆ ಇದಕ್ಕಿಂತ ಮುಂಚೆದು ಮಾಡೆಲಲ್ಲಿ ನಿಮಗೆ ನಕಲ್ ಗಾರ್ಡ್ ಕೊಡ್ತಿರ್ಲಿಲ್ಲ. ನೆಕ್ಸ್ಟ್ ಇದ್ರದ್ದು ರೈಟ್ ಸೈಡ್ಗೆ ಬಂದ್ವಿ ಅಪ್ಪ ಅಂತಂದರೆ ಇಲ್ಲಿ ಇಗ್ನಿಷನ್ ಸ್ವಿಚ್, ಕಿಲ್ ಆಫ್ ಕಿಲ್ ಆನ್ ಸ್ವಿಚ್ ಕೊಟ್ಟಿದ್ದಾರೆ. ಅದ್ರ ಜೊತೆ ನಿಮಗೆ ಅಡ್ಜಸ್ಟೇಬಲ್ ಡಿಸ್ಕ್ ಲಿವರ್ ಕೊಟ್ಟಿದ್ದಾರೆ, ಫ್ರಂಟ್ ಬ್ರೇಕ್ ಮತ್ತು ನಕಲ್ ಗಾರ್ಡ್. ರೈಡ್ ವಿತ್ ವಯರ್ ಥ್ರಾಟಲ್ ಕೊಟ್ಟಿದ್ದಾರೆ. ಈ ಥರ ಕಾಣಿಸುತ್ತೆ ರೈಡರ್ ವ್ಯೂವಿಂದ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದರಲ್ಲಿ ನಿಮಗೆ ನಿಮ್ಮದು RC, ಆಧಾರ್ ಕಾರ್ಡ್, ಇಲ್ಲಾಂತಂದರೆ DL ಇದರಲ್ಲಿ ನಿಮಗೆ ಸ್ಟೋರ್ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಮೊಬೈಲ್ನ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಅದನ್ನು ಅಪ್ಡೇಟ್ ಮಾಡಿಕೊಂಡು ನಿಮಗೆ ಅಂದರೆ ಮೊಬೈಲ್ ತೆಗಿಬೇಕಂತ ಇಲ್ಲ, ಜಸ್ಟ್ ಇದರಲ್ಲಿ ನಿಮಗೆ ತೋರಿಸ್ಬೋದು. ಇಲ್ಲಿ ಮೈ ವೆಹಿಕಲ್ ಅಂತ ಬರುತ್ತೆ, ಅದರಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಅಂತ ಹೋದರೆ ಇಲ್ಲಿ ನಿಮಗೆ 3 ಡಾಕ್ಯುಮೆಂಟ್ಸ್ನ ಇದರಲ್ಲಿ ನಿಮಗೆ ಸ್ಟೋರ್ ಮಾಡ್ಬೋದು. ಈ ಥರ ಒಂದು ಫೀಚರ್ನ ಕೊಟ್ಟಿದ್ದಾರೆ. ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 11 ಲೀಟರ್ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಅರೌಂಡ್ 30 to 35 ಮೈಲೇಜ್ ಕೊಡುತ್ತೆ ಅಂತ ಕಂಪನಿ ಹೇಳ್ತಾರೆ. ಲಾಂಗ್ ರೈಡ್ಸ್ಗೆಲ್ಲ ಕಡಿಮೆ ಆಯ್ತು, ಅಂದರೆ ನಿಮಗೆ ಗಡಿ ಆಗ್ತಿರ್ಬೇಕು ಫ್ಯೂಲ್. 11 ಲೀಟರ್ ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತು. ನೆಕ್ಸ್ಟ್ ಇದ್ರದ್ದು ಹ್ಯಾಂಡ್ಲ್ ಬಾರ್ ಬಂದ್ಬಿಟ್ಟು ತುಂಬ ವೈಡ್ ಆಗಿ ಕೊಟ್ಟಿದ್ದಾರೆ. ರೈಡ್ ಮಾಡಲಿಕ್ಕೆ ನಿಮಗೆ ತುಂಬ ಕಂಫರ್ಟೇಬಲ್ ಆಗುತ್ತೆ. ಲಾಂಗ್ ಡ್ರೈವ್, ಟೂರಿಂಗ್ ಎಲ್ಲ ಮಾಡ್ತೀರಾ ಅಂತಂದರೆ ತೊಂದರೆ ಇಲ್ಲ. ಈಗ ಹ್ಯಾಂಡ್ಲ್ ಬಾರ್ ತುಂಬ ಕಂಫರ್ಟೇಬಲ್ ಆಗಿದೆ. ಒನ್ ಆಫ್ ದಿ ಸ್ಪೆಷಲ್ ಫೀಚರ್ ಅಂದರೆ ಇದರದ್ದು ಕೂಲಿಂಗ್, ಅಂದರೆ ಕೂಲಿಂಗ್ ಸೀಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಲಾಂಗ್ ರೈಡ್ಸ್ ಎಲ್ಲ ಮಾಡುವಾಗ ನಿಮಗೆ ತುಂಬ ಕಂಫರ್ಟೇಬಲ್ ಆಗಿ ರೈಡ್ ಮಾಡಬೇಕು ಆ ಥರ ಎಲ್ಲ ಇದ್ರೆ ಇದರಲ್ಲಿ ನಿಮಗೆ ಕೂಲಿಂಗ್ ಮತ್ತು ಹೀಟಿಂಗ್ ಕೂಡ ಬರ್ತದೆ. 2 ಫೀಚರ್ ಕೊಟ್ಟಿದ್ದಾರೆ. ನಾವು ಮಾಡ್ತಿರೋ ಗಾಡಿಯಲ್ಲಿ ಈ ಫೀಚರ್ ಇಲ್ಲ.
ನಿಮಗೆ ಇದರದ್ದು ಟಾಪ್ ವೇರಿಯಂಟ್ ಅಂದರೆ ನೆಕ್ಸ್ಟ್ ವೇರಿಯಂಟಲ್ಲಿ ನಿಮಗೆ ಈ ಫೀಚರ್ ನೋಡಲಿಕ್ಕೆ ಸಿಗ್ತದೆ. ಇದರದ್ದು ಸೀಟ್ ಕೂಡ ತುಂಬ ಸಾಫ್ಟ್ ಉಂಟು. 800 mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಪಿಲಿಯನ್ ಸೀಟ್ ನೋಡೋದಪ್ಪ ಅಂತಂದರೆ ಜಾಸ್ತಿ ಹಾರ್ಡ್ ಸಹ ಇಲ್ಲ, ಸಾಫ್ಟ್ ಸಹ ಇಲ್ಲ. ನಿಮಗೆ ಜಾಸ್ತಿ ಹಿಂದೆ ಕೂತ್ಕೊಂಡು ಪಿಲಿಯನ್ನ ರೈಡ್ ಮಾಡಿಸೋದಂದರೆ ಜಾಸ್ತಿ ಕಂಫರ್ಟೇಬಲ್ ಇರಲ್ಲ. ನೆಕ್ಸ್ಟ್ ಇದು ಗ್ರ್ಯಾಬ್ ಹ್ಯಾಂಡಲ್ ನೋಡ್ಬೋದು ಯಾವ ಥರ ಕೊಟ್ಟಿದ್ದಾರೆ ಅಂತ. ಈ ಬೈಕಿದ್ದು ರೈಟ್ ವೀವಿಂದ ನೋಡೋದಪ್ಪ ಅಂತಂದರೆ ಕ್ಲಿಯರ್ ಕ್ಲಚ್ ಕೊಟ್ಟಿದ್ದಾರೆ ಈ ಗಾಡೀಲಿ. ನೆಕ್ಸ್ಟ್ ಅಂಡರ್ವೇಲಿ ನೋಡ್ಬೋದು, ಫೈಬರ್ ಇದು ಯೂಸ್ ಮಾಡಿದ್ದಾರೆ ಅಂಡರ್ವೇಲಿ. ನೆಕ್ಸ್ಟ್ ಈ ಕಡೆ ಬಂದ್ವಿ ಅಪ್ಪ ಅಂತಂದರೆ ಹೈಪರ್ ಸ್ಪೆಕ್ ಅಂತ ಕೊಟ್ಟಿದ್ದಾರೆ. RTR 310 DOHC ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಈ ಗಾಡೀಲಿ. ನಿಮಗೆ ಚೇಸ್ ಫ್ರೇಮ್ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ, ಸಕ್ಕತ್ತಾಗಿ ಕಾಣಿಸ್ತಿದೆ ಈ ಕಡೆಯಿಂದ ಚೇಸ್ ಫ್ರೇಮ್. ನೆಕ್ಸ್ಟ್ ಇದರ ಅಲ್ಯೂಮಿನಿಯಂ ಇಲ್ಲಿ ಮೆಶ್ ಥರ ಕೊಟ್ಟಿದ್ದಾರೆ ಗಾಡಿದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ರೈಡರ್ ಫುಟ್ ಪ್ಯಾಕ್, ಬ್ರೇಕ್ ಪೆಡಲ್ ಕೊಟ್ಟಿದ್ದಾರೆ. ಅದ್ರ ಜೊತೆ ನಿಮಗೆ ಪಿಲಿಯನ್ ಫುಟ್ ಪ್ಯಾಕ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಈಗ 2025 ಬರೋ ಗಾಡೀಲಿ ಸ್ವಲ್ಪ ಸೈಲೆನ್ಸರ್ನ ಬ್ಲ್ಯಾಕ್ ಆಗಿ ಕೊಟ್ಟಿದ್ದಾರೆ. ಮೊದಲು ಸಿಲ್ವರ್ ಥರ ಬರ್ತಿತ್ತು ನಿಮಗೆ. ಇದರ ಸೈಲೆನ್ಸರ್ ಒನ್ ಆಫ್ ದಿ ವರ್ಸ್ಟ್, ಅಂದರೆ ಲುಕ್ನ ಕೆಡ್ಸೋದಂದರೆ ಇದೆ ಸೈಲೆನ್ಸರ್ ಈ ಗಾಡಿದು. RR 310 ಕೂಡ ಸೇಮ್, RTR ಕೂಡ ಸೇಮ್ ಸೈಲೆನ್ಸರ್. ಬನ್ನಿ ಇದರದ್ದು ಸೈಲೆನ್ಸರ್ ನೋಟ್ ಕೇಳ್ಕೊಂಡು ಬರೋಣ ಯಾವ ಥರ ಬರುತ್ತೆ ಅಂತ. TVS ಐಡ್ಲಿಂಗಲ್ಲಿ ಈ ಥರ ಸೌಂಡ್ ಬರುತ್ತೆ. ಕ್ಲಿಯರ್ ಕ್ಲಚ್ ನೋಡ್ಬೋದು. ಐಡ್ಲಿಂಗಲ್ಲಿ ಈ ಥರ ಸೌಂಡ್ ಬರುತ್ತೆ ಈ ಗಾಡಿ. ಇದ್ರದ್ದು ಟೈಲ್ ಕಡೆ ಬಂದ್ವಿ ಅಪ್ಪ ಅಂತಂದರೆ ಇಲ್ಲಿ ಟೈಲ್ ಲೈಟ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಟೈಲ್ ಟೈಡ್ ಇದ್ರ ಕೆಳಗಡೆ ಬರಲ್ಲ, ಇಲ್ಲಿ ಹಗ್ಗರ್ ಜೊತೆ ಕೊಟ್ಟಿದ್ದಾರೆ. ನಂಬರ್ ಪ್ಲೇಟ್ ಇಲ್ಲಿ ಬರುತ್ತೆ ನಿಮಗೆ. ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ವಿತ್ ಹಗ್ಗರ್. ನೆಕ್ಸ್ಟ್ ಈ ಗಾಡಿದು ಲೆಫ್ಟ್ ಸೈಡ್ಗೆ ಬಂದ್ವಿ ಅಪ್ಪ ಅಂತಂದರೆ 6 ಸ್ಪೀಡ್ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ನ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಬಯೋ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಈ ಗಾಡೀಲಿ ಯೂಸ್ ಮಾಡಿರೋದು. ನಿಮಗೆ ಕ್ವಿಕ್ ಶಿಫ್ಟರ್ನ ಅಪ್ ಸಹ ಮಾಡ್ಬೋದು, ಡೌನ್ ಸಹ ಮಾಡ್ಬೋದು. ಇದರಲ್ಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲು ಫ್ಯೂಚರ್ ಇದೆ, ಕ್ವಿಕ್ ಶಿಫ್ಟರ್ ಮತ್ತು ಇದರದ್ದು ಸ್ಲಿಪ್ಪರ್ ಕ್ಲಚ್ನ ಯೂಸ್ ಮಾಡಿದ್ದಾರೆ ಈ ಗಾಡೀಲಿ. ಇಲ್ಲಿ ಬಂದರೆ ನಿಮಗೆ ರೈಡರ್ ಫುಟ್ ಪ್ಯಾಕ್ ಕಾಣಿಸುತ್ತೆ, ಅದ್ರ ಜೊತೆ ಪಿಲಿಯನ್ ಫುಟ್ ಪ್ಯಾಕ್ ಕೂಡ ಇದೆ. ಇದು ಮೊನೋಶಾಕ್ ಬಂದ್ಬಿಟ್ಟು ಪ್ರೀಲೋಡ್ ಅಡ್ಜಸ್ಟೇಬಲ್ ಮೊನೋಶಾಕ್. ಸ್ವಿಂಗಾಮ್ ಅಲ್ಯೂಮಿನಿಯಂ ಸ್ವಿಂಗಾಮ್ನ ಯೂಸ್ ಮಾಡಿದ್ದಾರೆ ವೆಯ್ಟ್ ರೆಡ್ಯೂಸ್ ಮಾಡಲಿಕ್ಕೆ. ಅಲ್ಲಿ ಸಾರಿ ಗಾರ್ಡ್ ಕೊಟ್ಟಿದ್ದಾರೆ, ಹಗ್ಗರ್ ಜೊತೆನೆ ಬರುತ್ತೆ. ಇದು ರೇಡಿಯೇಟರ್ ಬಂದ್ಬಿಟ್ಟು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ರೇಡಿಯೇಟರು. ಅದರ ಕೆಳಗಡೆ ಆಯಿಲ್ ಫಿಲ್ಟರ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 180 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಮತ್ತು ಇದರದ್ದು ಟೋಟಲ್ ಕಾರ್ಬ್ ವೆಯ್ಟ್ ಎಷ್ಟಪ್ಪ ಅಂತ ಕೇಳಿದರೆ 169 kg, 170 kg ತನಕ ಇದರದ್ದು ಕರ್ಬ್ ವೆಯ್ಟ್ ಆಗುತ್ತೆ ನಿಮಗೆ. ಲಾಸ್ಟ್ಗೆ ಬಂದ್ಬಿಟ್ಟು ಇದ್ರ ಪ್ರೈಸ್ ಎಷ್ಟಪ್ಪ ಅಂತ ಕೇಳ್ಬೋದು. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇದರದ್ದು ನಿಮಗೆ 3,33,000 ತನಕ ಆಗುತ್ತೆ ಇದ್ರ ಪ್ರೈಸ್. ನಿಮ್ಗೇನಾದರೂ ಈ ಬೈಕ್ ಇಷ್ಟ ಆದರೆ ಅಥವಾ ಏನಾದರೂ ಎಂಕ್ವೈರೀಸ್ ಎಲ್ಲ ಮಾಡಲಿಕ್ಕೆ ಇದ್ರೆ ಮಂಗಳೂರಲ್ಲಿ ಬಂದು ಸಾಯಿರಾದ TVS ಮಲ್ಲಿಕಟ್ಟೆಗೆ ಬಂದರೆ ಇದರದ್ದು ಎಂಕ್ವೈರೀಸ್ ಎಲ್ಲ ಮಾಡ್ಕೊಳ್ಬೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.